ಎಲ್ರಿಗೂ ನಮಸ್ಕಾರ. ನಾವು ಈಗಷ್ಟೇ ಹೈದರಾಬಾದ್ನ ರಾಜಾ ಸಾಬ್ ಸೆಟ್ ವಿಸಿಟ್ ಮಾಡಿದ್ವಿ. ನ್ಯಾಷನಲ್ ಅವಾರ್ಡ್ ವಿನ್ನರು ರಾಜೀವ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅದ್ಭುತವಾದ ಒಂದು ಸೆಟ್ ಹಾಕಿದ್ದಾರೆ, ಅರಮನೆ ಸೆಟ್ ಹಾಕಿದ್ದಾರೆ. ಸುಮಾರು 1.5 ಎಕರೆನಲ್ಲಿ ಹೆಂಗೆ ಹಾಕಿದ್ದಾರೆ ಅಂತಂದರೆ ಅದು ನಿಜವಾಗ್ಲೂ ಹೇಳ್ತೀನಿ. ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿಯ ಟಿ ವಿಶ್ವಪ್ರಸಾದ್ ಅವರಾಗಲಿ ಅಥವಾ ನಮ್ಮ ನಿರ್ದೇಶಕ ಮಾರುತಿಯವರಾಗಲಿ ಇವತ್ತಷ್ಟೇ ಬೆಳಗ್ಗೆ ಆ ಚಿತ್ರದ ಒಂದು ಟೀಸರ್ ಲಾಂಚ್ ಮಾಡಿದ್ರು. ಆ ಟೀಸರ್ ಕೂಡ ಭಾಳ ಅದ್ಭುತವಾಗಿ ಮೂಡಿಬನ್ನಿ ಅಂತ ಹೇಳೋಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ಕನ್ನಡದಲ್ಲೂ ಆ ಸಿನಿಮಾ ಬರ್ತಾ ಇದೆ. ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಮು ಎಲ್ಲ ಭಾಷೆಯಲ್ಲೂ ಬರ್ತಾ ಇದೆ. ಮೀಡಿಯಾ ಫ್ಯಾಕ್ಟ್ರಿಯ ಶ್ರೀ ವಿಶ್ವಪ್ರಸಾದ್ ಅವರು ಒಂದು ಫ್ಯಾಕ್ಟ್ರಿ ಥರನೇ ಮಾಡ್ತೀರಿ. ಈಗ ಹಂಗೆ ಲೆಕ್ಕ ಹಾಕೊಂಡ್ರೆ ಈಗ ಅಧ್ಯಕ್ಷ ಇನ್ ಅಮೇರಿಕಾ ಅಂದು ಒಂದು ಮಾಡಿದ್ರು, ಶರಣ್ ಸಾರ್ದು. ಈಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಪಿನಾಕ ಅಂತ ಒಂದು ಮಾಡ್ತಿದ್ದಾರೆ. ಅದು ಕೂಡ ನೆಲಮಂಗಲದಲ್ಲಿ ಅದ್ಭುತವಾದ ಸೆಟ್ ಹಾಕಿದ್ರು. ಅಲ್ಲೂ ಕೂಡ ನಾವು ಪತ್ರಿಕಾಗೋಷ್ಠಿ ಎಲ್ಲ ಮಾಡಿದ್ವಿ. ಮತ್ತು ಮುಂದಿನ ದಿನಗಳಲ್ಲೂ ಕೂಡ ಬೇರೆ ಬೇರೆ ನಮ್ಮ ಕನ್ನಡದ ಸ್ಯಾಂಡಲ್ವುಡ್ ಹೀರೋಗಳನ್ನ ಹಾಕೊಂಡು ಸಿನಿಮಾ ಮಾಡೋ ಎಲ್ಲ ಯೋಜನೆಗಳು ಇಟ್ಕೊಂಡಿದ್ದಾರೆ. ಪ್ರಭಾಸ್ ಅಂತ ಒಂದು ಅದ್ಭುತವಾದ ಕಲಾವಿದರನ್ನ ಹಾಕ್ಕೊಂಡು ಅಪಾರ ವೆಚ್ಚದ ಅದ್ದೂರಿ ನಿರ್ಮಾಣದ ಚಿತ್ರ ಡಿಸೆಂಬರ್ 5ನೇ ತಾರೀಕು ಪ್ರಪಂಚಾದ್ಯಂತ ರಿಲೀಸ್ ಮಾಡ್ತಿದ್ದಾರೆ. ಭಾಳ ಖುಷಿಯಾದ ಸಂಗತಿ. ನಮ್ಮ ಕನ್ನಡಿಗರು ಕೂಡ, ಕನ್ನಡದ ಪ್ರೇಕ್ಷಕರಿಗೂ ಕೂಡ ಇಂಥ ಒಂದು VFX, ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋವಂಥ ಒಂದು ಕ್ಯಾಮ್ರಾ ವರ್ಕು, ಬ್ಯೂಟಿಫುಲ್ ಆಗಿರೋವಂಥ ಒಂದು ಒಳ್ಳೆ ಸೆಟ್ಗಳು, ಎಕ್ಸ್ಟ್ರಾರ್ಡರಿ ಆಗಿ ಸೆಟ್ ಹಾಕಿರೋವಂಥದ್ದು. ಇದು ಇವತ್ತು ನಾವೆಲ್ಲ ನೀವು ನೋಡೋದಿಲ್ಲ, ಆ ಸೆಟ್ಟೆಲ್ಲೂ ಕೂಡ ಇಂಟೀರಿಯರ್ ಇರೋವಂಥದ್ದು, ಎಕ್ಸ್ಟೀರಿಯರ್ ಬೇರೆ ಕಡೆ ಹಾಕಿದ್ದಾರೆ. ಹೀಗೆ ಹೇಳ್ತಾ ಹೋದರೆ ಈ ರಾಜಾ ಸಾಬ್ ಬಗ್ಗೆ ತುಂಬ ವಿಷಯಗಳಿದೆ. ಇವತ್ತು ನಾವು ಪ್ರೊಡ್ಯೂಸರು ಇಲ್ಲಿಗೆ ಕರೆಸ್ಕೊಂಡು ಇಲ್ಲಿ ಟೀಸಲ್ಲಿ ಲಾಂಚ್ ಮಾಡಿ ಹೈದರಾಬಾದಲ್ಲಿ ನಮ್ಮ LV ಪ್ರಸಾದ್ ಅವ್ರದ್ದು ಸ್ಟುಡಿಯೋ ಥಿಯೇಟ್ರ್ ಇದೆ, ಪ್ರಸಾದ್ ಥಿಯೇಟ್ರ್ನಲ್ಲಿ ತುಂಬ ಈ ನಮ್ಮ ಏನಂತಾರೆ ಎಲ್ಲ ಪ್ರೇಕ್ಷಕರ ಮಧ್ಯದಲ್ಲಿ ಟೀಸರ್ ಲಾಂಚ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೂಡು ಬಂದಿದೆ. ಸೊ ಇದೇ ಡಿಸೆಂಬರ್ 5ನೇ ತಾರೀಕು ಇದೇ ವರ್ಷ ರಿಲೀಸ್ ಆಗ್ತಾ ಇದೆ. ನಮ್ಮ ಕನ್ನಡ ಪ್ರೇಕ್ಷಕರಿಗೂ ನೋಡುವಂಥ ಕಲ್ಪಿಸ್ಕೊಟ್ಟಿದ್ದಾರೆ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿಯ ಮಾಲೀಕರಾದ ಶ್ರೀ ವಿಶ್ವಪ್ರಸಾದ್ ಅವರು. ಮಾರುತಿಯವರು ಕೂಡ ಅಷ್ಟೇ ಡೈರೆಕ್ಟ್ರು. ಎಷ್ಟು ಸಿಂಪಲ್ ಅಂತಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬರೀ ಅವ್ರು ಹೇಳಲ್ಲ, ಒಂದು ಚಿಕ್ಕದು ಟೀಸರ್ ಒಂದು ಬಿಟ್ಟಿದ್ದೀವಿ ಅಷ್ಟೇ. ಇನ್ನು ಹೋಗ್ತಾ ಸಿನಿಮಾ ಬಗ್ಗೆ ಗೊತ್ತಾಗತ್ತೆ ಅಂತ ಹೇಳಿದ್ದಾರೆ. ಸೊ ಇದೊಂದು ಸೆಟ್ಟಿನ ವಿಸಿಟ್ ಸಂಬಂಧಪಟ್ಟಿದ್ದು ಒಂದು ಪರಿಚಯ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ತಮಗೆಲ್ಲರೂ ಪರಿಚಯ ಮಾಡ್ಕೊಡಿದ್ದೀನಿ. ಥ್ಯಾಂಕ್ ಯು. ಎಲ್ಲ ಫುಲ್ಲು ಫೈರ್ದು ಇರೋವಂಥದ್ದು ಒಂದು ಸೆಟ್ಟು ನೋಡಿದ್ರೆ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡಿದ್ರೆ ಇಲ್ಲಿ ಏನೋ ಒಂದು ಮಠ ಮಂತ್ರ ಮಾಡೋದು, ಬಿಡಿಸೋದು ಅಥವಾ ಸೇರಿಸೋದು, ಆ ಥರದ್ದು ಏನೋ ಒಂದು ಯೂನಿಕ್ ಆಗಿರುವಂಥದ್ದು ಒಂದು ಒಳ್ಳೆ ಸೆಟ್ ಹಾಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲೊಂದು ಕುತ್ತಿಗೆ ಇಟ್ಟಿದ್ದಾರೆ ಪುರಿದು. ಅಂದರೆ ಇವೆಲ್ಲ ನೋಡ್ತಾ ಇದ್ರೆ ನೀವು ಭಾಳ ಏನೋ ಅರ್ಥಗರ್ಭಿತವಾಗಿದೆ. ಒಂದು ಸಿನಿಮಾ, ಕಥೆ ಇರುವಂಥ ಸಿನಿಮಾ ಅಂತ ಗೊತ್ತಾಗತ್ತೆ ಅನ್ಸುತ್ತೆ. ನೋಡಿ, ಇದೆಲ್ಲ ಫುಲ್ ಕಂಪ್ಲೀಟ್ ಎಲ್ಲನೂ ಬೆಂಕಿ ಎಲ್ಲ ಹಾಕಿ ಫೈರಿಂಗ್ ಎಲ್ಲ ಮಾಡಿದ್ದಾರೆ. ಸುಂದರವಾಗಿ ಹಾಕಿದ್ದಾರೆ ಸೆಟ್ನ. ಓಕೆ, ಇದೇ ಸೆಟ್ಟು ನಾವು ಹೇಳಿದ್ವಲ್ಲ, ಅಂದರೆ ಅರಮನೆ ಸೆಟ್ ಎಲ್ಲ ಹಾಕಿದ್ದಾರೆ ಅಂತ ಹೇಳಿದ್ವಲ್ಲ. ನೋಡಿ, ಇದೊಂದು ಪಾರ್ಟ್ ಸೆಟ್ಟು. ಅಲ್ಲಿ ಹೋದರೆ ಒಂದು ದೊಡ್ಡ ವೇದಿಕೆ ಇರುವಂಥ ಸೆಟ್ ಹಾಕಿದ್ದಾರೆ. ಅರಮನೆ ಸೆಟ್ ಹಾಕಿದ್ದಾರೆ. ಅಲ್ಲಲ್ಲೇ ಬೇರೆ ಬೇರೆ ಒಂದು ಪಾರ್ಟ್ಗಳ ಥರ ಮಾಡಿದ್ದಾರೆ. ಆಮೇಲೆ ಅಲ್ಲೇ ಒಂದು ಹ್ಯಾಂಗಿಂಗ್ದು ಒಂದು ಮಾಡಿದ್ದಾರೆ. ಫೈರ್ ಕ್ಯಾಂಪ್ ಅಂತ ಒಂದು ಮಾಡಿದ್ದಾರೆ. ಲೈಬ್ರರಿ ಮಾಡಿದ್ದಾರೆ. ಹಾಗೆ ಹೇಳ್ತಾ ಹೋಗ್ತಾ ಇದ್ರೆ ಇದು ಸೆಟ್ ಅಥವಾ ಒರಿಜಿನಲ್ ಆಗೇ ಹಾಕ್ಬಿಡ್ಯಾರ ಅಂತ ಹೇಳಕ್ಕೆ ಆಶ್ಚರ್ಯ ಆಯ್ತು. ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿರೋ ಲೈಬ್ರರಿ ಮಾಡಿದ್ದಾರೆ. ಇಲ್ಲೇ ಮರದ್ದು ವುಡನ್ ಫ್ಲೋರ್ಗಳು ಕೂಡ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಕೆಳಗಡೆಗೆ ಅಲ್ಲಿ ನೋಡ್ತು ಅಂತಂದ್ರೆ ಅಲ್ಲಿ ಟೈಲ್ಸ್ಗಳೇ ಹಾಕ್ಬಿಟ್ಟು ಈ ಒರಿಜಿನಲ್ ನಾವೆಲ್ಲ ಮನೆ ಕಟ್ಟಬೇಕೆಲ್ಲ ಮಾಡ್ತೀವಲ್ಲ, ಅದೇ ಥರನೇ ತುಂಬ ಎಕ್ಸ್ಟ್ರಾರ್ಡನರಿ ಮಾಡಿದ್ದಾರೆ. ನೋಡಿ, ಹಳೆಯ ಕಾಲಕ್ಕೆ ನೆನಪಿಸ್ಕೊಳ್ತಾ ಹೋಗೋದು. ಅಂದರೆ ಒಂದು ಒಳ್ಳೆ ವುಡ್ಡು ಅಂದರೆ ಇಲ್ಲಿ ಒಳಗಡೆ ಸೆಟ್ಟಿಗೆ ಬಂದರೆ ನಾವು ಬೇರೆ ಯಾವುದೋ ಪ್ರಪಂಚಕ್ಕೆ ಬಂದಂಗೆ ಆಗುತ್ತೆ. ಅಂದರೆ ನಾವು ಇಲ್ಲೇನೋ ಇದೇನೋ ಕೃತಕವಾಗಿದೆ ಆ ಥರ ನಮ್ಗೆ ಅನ್ಸೋದೇ ಇಲ್ಲ. ನೋಡಿ, ನೀವೇ ನೋಡಿದಾಗ ಎಷ್ಟು ಚೆಂದಾಗಿದೆ ನೋಡಿ. ಇಲ್ಲಿ ಮರದ ಕೊಂಬೆಗಳೆಲ್ಲ ಬರ್ತಿರೋದು. ಆಮೇಲೆ ಇಲ್ಲಿ ರಾಜರೆಲ್ಲ ಇಟ್ಕೊಂಡು ಬರ್ತಿರೋ ಸೆಟ್ಟು. ಇವತ್ತು ನೋಡಿ, ಆ ಟೀಸರ್ಲಿ ಅಲ್ಲಿ ಕಾತಾ ಇದಾರಲ್ಲ, ಅಲ್ಲಿಂದನೇ ಓಪನ್ ಆಗಿದ್ದು ಆ್ಯಕ್ಚುಲಿ ಆ ಟೀಸರ್ ಓಪನ್ ಆಗಿದ್ದು. ಇವೆಲ್ಲ ನೋಡಿದ್ರೆ ಐ ಥಿಂಕ್ ಟೀಸರು ಬಟ್ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.